ಶಾರದಾ ಶಾರದಾಂಬೋಜ ವದನಾ ವದನಾಂಬುಜೆ ಸರ್ವದಾ ಸರ್ವದಾಸ್ಮಾಕಂ ಸನ್ನಿಧಿಂ ಕ್ರಿಯಾತ್. ನಮಶ್ಚಂಡಿಕಾ ಹಿ ಶ್ರೀ ಗುರುಭ್ಯೋ ನಮಃ. ಎಲ್ಲ ಆತ್ಮೀಯ ವೀಕ್ಷಕರಿಗೆ ಪ್ರೇಕ್ಷಕರಿಗೆ ನಮಸ್ಕಾರ. 2026 ಮಕರ ರಾಶಿಯವರ ಭವಿಷ್ಯದ ಆಗು ಹೋಗುಗಳು ಯಾವ ರೀತಿಯಾಗಿದೆ ಎನ್ನತಕ್ಕಂಥದ್ದು ಗ್ರಹಾಧಾರಿತವಾಗಿ ನಾವು ತಿಳಿದುಕೊಳ್ಳೋಣ. ಯಾಕೆಂದರೆ ಮಕರ ರಾಶಿಗೆ ಅಧಿಪತಿಯಾಗಿರತಕ್ಕಂಥವನು ಶನೀಶ್ವರನನ್ನು ನಾವು ಯಾವುದೇ ರಾಶಿಯಾಗಿರಲಿ ಆಯುಷ್ಯಂ ಜೀವನೋಪಾಯಂ ಮರಣಂಚ ಚಿಂತೆಯೇ ಶನೇಶ್ಚರಾತ್ ಅಂತೇಳಿ ಹೇಳ್ತೀವಿ. ಆಯುಷ್ಯವನ್ನು ಎಷ್ಟು ವರ್ಷ ಬದುಕ್ತಾರೆ, ಅಲ್ಪಾಯುವೋ ಮಧ್ಯವಾಯುವೋ ದೀರ್ಘಾಯು ಅನ್ನತಕ್ಕಂಥದ್ದು, ಅವರು ಯಾವ ರೀತಿಯಲ್ಲಿ ಜೀವನವನ್ನು ಮಾಡ್ತಾರೆ, ಜೀವನವನ್ನು ಮಾಡಬೇಕು, ಜೀವನವನ್ನು ಮಾಡೋದರಿಂದ ಅಭಿವೃದ್ಧಿಯನ್ನು ಸಾಧಿಸ್ತಾರೆ ಅನ್ನತಕ್ಕಂಥದ್ದು. ಜೊತೆಯಲ್ಲಿ ಅವರ ವಿಶೇಷವಾಗಿರತಕ್ಕಂತಹ ಒಂದು ದಾಂಪತ್ಯದ ಜೀವನ ಸುಖಮಯವಾಗಿರುತ್ತೋ ಅಥವಾ ಕಷ್ಟಮಯವಾಗಿರುತ್ತೋ ಅನ್ನತಕ್ಕಂಥ ಎಲ್ಲ ವಿಚಾರಗಳು ನಾವು ಪ್ರಮುಖವಾಗಿ ಶನಿಯಿಂದಲೇ ತಿಳಿದುಕೊಳ್ಳಬೇಕು. ಅದರಲ್ಲೂ ಕೂಡ ಈ ಮಕರ ರಾಶಿಯವರ ಅಧಿಪತಿ ಆಗಿರತಕ್ಕಂತಹ ಶನೇಶ್ವರನು 3ನೇ ಮನೆಯಲ್ಲಿ ಇದ್ದಾನೆ. ಈ ವರ್ಷದಲ್ಲಿ 3ನೇ ಮನೆಯಲ್ಲೇ ಇರ್ತಾನೆ. ಕೊನೆಯ ದಿನಗಳಲ್ಲಿ ವಕ್ರಿಯಾಗಿರುವುದರಿಂದ, ರಾಶ್ಯಾಧಿಪತಿ ವಕ್ರಿಯಾಗಿದ್ದರೆ ಸ್ವಲ್ಪ ವ್ಯತಿರಿಕ್ತವಾದಂತಹ ಫಲಗಳು ಸಿಗುತ್ತೆ. ಆ ವಿಚಾರದಲ್ಲಿ ಜೊತೆಯಲ್ಲಿ ವಿಶೇಷವಾಗಿ 6ನೇ ಮನೆಯಲ್ಲಿರತಕ್ಕಂತಹ ಗುರು ಜೂನ್ ನಂತರದಲ್ಲಿ 7ನೇ ಮನೆಗೆ ಹೋಗುವುದರಿಂದ ಮಕರ ರಾಶಿಯವರಿಗೆ ಗುರುಬಲ ಅನ್ನತಕ್ಕಂಥದ್ದು ಬರುತ್ತೆ. 3ನೇ ಮನೆ ಶನಿ ರಾಶ್ಯಾಧಿಪತಿಯಾಗಿ ಇದ್ದಾನೆ. ಆದ್ದರಿಂದ ನೀವು ಆಸ್ತಿ ವಿಚಾರಗಳು, ಆರ್ಥಿಕ ವ್ಯವಹಾರಗಳು ಅಥವಾ ಇನ್ನಿತರ ಯಾವುದೇ ಹಣಕಾಸಿಗೆ ಸಂಬಂಧಪಟ್ಟಂತಹ, ಆಸ್ತಿಗೆ ಸಂಬಂಧಪಟ್ಟಂತಹ, ಸಂಪತ್ತಿಗೆ ಸಂಬಂಧಪಟ್ಟಂತಹ ವಿಚಾರಗಳಲ್ಲಿ ಎಚ್ಚರಿಕೆಯ ಹೆಜ್ಜೆಯನ್ನು ಇಡಬೇಕಾಗುತ್ತೆ. ಜೊತೆಯಲ್ಲಿ ರಾಹು 2ನೇ ಮನೆಯಲ್ಲಿಯೇ ಇರುವುದರಿಂದ ಭೂ ಸಂಬಂಧಿತವಾದಂತಹ ವ್ಯಾಜ್ಯಗಳು, ಅಂದರೆ ಭೂ ಸಂಬಂಧಿತ ಲ್ಯಾಂಡ್ ಲಿಟಿಗೇಷನ್ನು ತುಂಬ ಇರುತ್ತೆ. ನಿಮಗೆ ಅದು ಕೋರ್ಟಲ್ಲಿ ಈ ವರ್ಷ ಇತ್ಯರ್ಥ ಆಗತಕ್ಕಂಥದ್ದು ಕಷ್ಟ ಸಾಧ್ಯ. ವರ್ಷದ ಅಂತ್ಯದಲ್ಲಿ ಮಕರ ರಾಶಿಗೆ ರಾಹುವಿನ ಒಂದು ಪ್ರವೇಶ ಆಗುವುದರಿಂದ, ಅಂದರೆ ಆ ಸಮಯದಲ್ಲಿ ಕೆಲವೊಂದು ಬದಲಾವಣೆಗಳು ಆಗತಕ್ಕಂಥ ಭೂ ವಿವಾದಗಳು ಎಷ್ಟೋ ಕುಟುಂಬದಲ್ಲಿ ಇದೆ. ಆದ್ದರಿಂದ ಈ ಭೂ ವಿವಾದಗಳ ಒಂದು ಸರಿಯಾದಂತಹ ಒಂದು ಅಂತ್ಯ ಅನ್ನತಕ್ಕಂಥದ್ದೇ ಇರುವುದಿಲ್ಲ. ಈ ವಿಚಾರದಲ್ಲಿ ಮಕರ ರಾಶಿಗರಿಗೆ ಭೂ ವಿವಾದಗಳು ಈ ವರ್ಷದಲ್ಲಿ ಕಾಡತಕ್ಕಂತಹ ಸಾಧ್ಯತೆಗಳು ಉಂಟು. ಜೊತೆಯಲ್ಲಿ ರವಿ ಒಂದು ಮಕರ ರಾಶಿ ಅಧಿಪತಿಯಾದಂತಹ ಶನಿ ಮತ್ತು 8ನೇ ಮನೆಯ ಅಧಿಪತಿಯಾದಂತಹ ರವಿ ಪರಸ್ಪರ ಅಧಿಶತ್ರುಗಳು. ಆದ್ದರಿಂದ ಈ ಸರ್ಕಾರಿ ಕ್ಷೇತ್ರ, ರಾಜಕೀಯ ಕ್ಷೇತ್ರ, ರಾಜಪ್ರಭುತ್ವ ಅಂದರೆ ಸರ್ಕಾರಿ ಕ್ಷೇತ್ರ, ಕೇಂದ್ರ ಸರ್ಕಾರದ ನೌಕರರು ಏನಿದ್ದಾರೆ ಇವರಿಗೆ ವರ್ಗಾವಣೆ ಆಗತಕ್ಕಂತಹ ಸಾಧ್ಯತೆಗಳು ಈ ವರ್ಷದಲ್ಲಿ ಉಂಟು. ಅದರಲ್ಲೂ ವಿಶೇಷವಾಗಿ ಡಿಫೆನ್ಸ್, ಅದಕ್ಕೆ ಸಂಬಂಧಪಟ್ಟಂತೆ ಮಿಲಿಟರಿ ಇರ್ಬೋದು ಅಥವಾ ಪೊಲೀಸ್ ವೃತ್ತಿಗೆ ಯಾರು ಅಪೇಕ್ಷಿತರಿದ್ದಾರೋ ಅಂಥದ್ದು ಅರ್ಜಿ ಹಾಕಿರ್ತಾರೆ. ಈ ವರ್ಷದಲ್ಲಿ ಕೆಲಸ ಸಿಗತಕ್ಕಂತಹ ಸಾಧ್ಯತೆಗಳು ಇರುತ್ತೆ. ಆದರೆ IT ಕ್ಷೇತ್ರದಲ್ಲಿ ಉದ್ಯೋಗವನ್ನು ತಾಂತ್ರಿಕ ಕ್ಷೇತ್ರ, ಇದರಲ್ಲಿ ಉದ್ಯೋಗ ಕಳೆದುಕೊಳ್ಳತಕ್ಕಂತಹ ಸಾಧ್ಯತೆಗಳು ಉಂಟು. ಆದ್ದರಿಂದ ಉದ್ಯೋಗ ಸ್ಥಿರತೆ ಅನ್ನತಕ್ಕಂಥದ್ದು ಆ ವಿಚಾರದಲ್ಲಿ ಮಕರ ರಾಶಿಯವರಿಗೆ ಇರುವುದಿಲ್ಲ. ತುಂಬ ಎಚ್ಚರಿಕೆಯಿಂದ ಉದ್ಯೋಗವನ್ನು ಕಾಪಾಡಿಕೊಳ್ಳಿ. ಹೊಸ ಪ್ರಯತ್ನವನ್ನು ಮಾಡುವುದಕ್ಕೆ ಹೋಗಬೇಡಿ, ಅದರಿಂದ ನಷ್ಟ ಅನುಭವಿಸ್ತೀರ. ಯಾವುದೇ ಒಂದು ಹೊಸದಾಗಿ ಕೂಡಿಕೆ ಮಾಡತಕ್ಕಂಥದ್ದು, ಪಾರ್ಟ್ನರ್ಶಿಪ್ ವ್ಯವಹಾರ ಇಂಥದ್ದು ಏನಾದರೂ ಮಾಡತಕ್ಕಂತಹ ಯೋಜನೆಗಳಿದ್ದರೆ ಜೂನ್ ನಂತರದಲ್ಲಿ ಮಾಡತಕ್ಕಂಥದ್ದು ಒಳ್ಳೆಯದು. ಅದರಲ್ಲೂ ವಿಶೇಷವಾಗಿ ಉದ್ಯೋಗಸ್ಥ ಮಹಿಳೆಯರು ಏನಿದ್ದಾರೆ ಅವರ ಮೇಲೆ ಕೆಲವೊಂದು ಅನಾರೋಗ್ಯ ಸಮಸ್ಯೆ ಕಾಡತಕ್ಕಂಥದ್ದು ಇರುತ್ತೆ. ಅಂದರೆ ಉದ್ಯಮಸ್ಥ ಮಹಿಳೆಯರು ಅಥವಾ ಉದ್ಯೋಗಸ್ಥ ಮಹಿಳೆಯರು ಏನಿದ್ದಾರೆ ಅವರಿಗೆ ಈ ಮೊದಲ 6 ತಿಂಗಳುಗಳಲ್ಲಿ ಅನಾರೋಗ್ಯ ಸಮಸ್ಯೆಯಿಂದ ಉದ್ಯೋಗ ವ್ಯವಹಾರದ ಮೇಲೆ ಅದರ ಒಂದು ಕೆಟ್ಟ ಪರಿಣಾಮ ಅನ್ನತಕ್ಕಂಥದ್ದು ಉಂಟಾಗಬಹುದು. ಅದರಿಂದ ಮಹಿಳೆಯರು ಈ ವಿಚಾರದಲ್ಲಿ ಜಾಗ್ರತೆಯಿಂದ ವರ್ತಿಸ್ತಕ್ಕಂಥದ್ದು ತುಂಬ ಮುಖ್ಯ. ಇನ್ನು ಜೊತೆಯಲ್ಲಿ ಅವಿವಾಹಿತರು ಇದ್ದಾದರೆ ಈ ಜೂನ್ ನಂತರದಲ್ಲಿ ವಿವಾಹ ಆಗತಕ್ಕಂತಹ ಸಾಧ್ಯತೆಗಳು ಎಲ್ಲವೂ ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ. ಅಂದರೆ ಜೂನ್ ನಂತರದಲ್ಲಿ ವಿವಾಹ ಆಗುತ್ತೆ ಆ ಮಕರ ರಾಶಿಯವರಿಗೆ. ಜೊತೆಯಲ್ಲಿ ಅನಾರೋಗ್ಯದ ವಿಚಾರದಲ್ಲಿ ತುಂಬ ಎಚ್ಚರಿಕೆಯಿಂದ ಇರಬೇಕು. ಕೆಲವೊಂದು ಹೃದಯ ಮತ್ತು ಬೆನ್ನು ಹುರಿಗೆ ಸ್ಪೈನಲ್ ಕಾರ್ಡ್ ಇದಕ್ಕೆ ಸಂಬಂಧಪಟ್ಟಂತಹ ಶಸ್ತ್ರಚಿಕಿತ್ಸೆಯು ಕೂಡ ಆಗತಕ್ಕಂತಹದ್ದು ಈ ವರ್ಷದಲ್ಲಿ ಇರುತ್ತೆ. ಆರೋಗ್ಯವನ್ನು ನೀವು ಕಾಪಾಡಿಕೊಳ್ಳತಕ್ಕಂಥದ್ದು ತುಂಬ ಮುಖ್ಯ. ನಿಮ್ಮ ನಿರ್ಲಕ್ಷ್ಯತೆಯಿಂದ, ಈ ಮಕರ ರಾಶಿಗರೇ ಚಂಚಲ ಸ್ವಭಾವ ಜಾಸ್ತಿ, ಅದರಿಂದ ಆ ಗುರುವು ಕೂಡ ಬುದ್ಧಿಯ ಮೇಲೆ ಪ್ರಭಾವವನ್ನು ಬೀರತಕ್ಕಂತಹ ಗುರುವು ಕೂಡ ಚೆನ್ನಾಗಿ ಇಲ್ಲದೇ ಇದ್ದರೆ ನಿಮ್ಮ ಯಾವುದೋ ಒಂದು ಕೆಟ್ಟ ನಿರ್ಧಾರಣದಿಂದ ಜೀವನ ಪೂರ್ತಿ ಕಷ್ಟ ಅನುಭವಿಸಬೇಕಾಗುತ್ತೆ. ಆದ್ದರಿಂದ ಈ ಆರೋಗ್ಯದ ವಿಚಾರದಲ್ಲಿಯೂ ಹಾಗೆಯೇ ಸೂಕ್ತವಾದಂತಹ ಸಮಯದಲ್ಲಿ ಸೂಕ್ತವಾದ ನಿರ್ಧಾರ ತೆಗೆದುಕೊಳ್ಳಬೇಕಾದರೆ ಚಂಚಲತೆ ಕಾಡುವುದರಿಂದ ನಿಮ್ಮ ನಿರ್ಣಯಗಳು ಎಲ್ಲವೂ ಕೂಡ ನಿಮ್ಮ ಅಧಃಪತನಕ್ಕೆ ಕಾರಣ ಆಗಬಹುದು. ಆದ್ದರಿಂದ ಹಿರಿಯರ ಸಲಹೆಯನ್ನು ಪಡೆದುಕೊಳ್ಳಿ, ಹಿತೈಷಿಗಳ ಸಲಹೆಯನ್ನು ಪಡೆದುಕೊಳ್ಳಿ.
ಯಾರು ಎಕ್ಸ್ಪರ್ಟ್ ಇದ್ದಾರೋ ಅವರ ಸಲಹೆಯನ್ನು ಪಡೆದುಕೊಂಡು ಪ್ರತಿಯೊಂದು ವ್ಯವಹಾರದಲ್ಲಿಯೂ ಕೂಡ ಮುಂದುವರಿತಕ್ಕಂಥದ್ದು ಈ ವರ್ಷದಲ್ಲಿ ನಿಮ್ಮ ಒಂದು ಹೆಚ್ಚಿನ ಒಂದು ಅಭಿವೃದ್ಧಿಗೆ ಯಶಸ್ಸಿಗೆ ಕಾರಣ ಆಗುತ್ತೆ. ಯಾವುದಕ್ಕೂ ಹನುಮಾನ್ ಚಾಲೀಸನ್ನು ಪಡಿಸಿ, ಮಕರ ರಾಶಿ ವಿಷ್ಣು ಸಹಸ್ರನಾಮವನ್ನು ಪಠಿಸ್ತಕ್ಕಂಥದ್ದು, ಜೊತೆಯಲ್ಲಿ ಲಕ್ಷ್ಮೀ ನರಸಿಂಹ ಕರಾವಲಂಬ ಸ್ತೋತ್ರ ಇದನ್ನು ಪ್ರತಿನಿತ್ಯವೂ ಪಠಿಸ್ತಕ್ಕಂಥದ್ದು, ಮತ್ತು ಶನಿವಾರದ ದಿವಸ ವಿಶೇಷವಾಗಿ ರಾಮ ಮಂದಿರದಲ್ಲಿ ಅಥವಾ ನರಸಿಂಹ ಶ್ರೀನಿವಾಸ ವೆಂಕಟೇಶ್ವರ ಮಂದಿರದಲ್ಲಿ ದೀಪಾರಾಧನೆ ಅಂದರೆ ದೀಪವನ್ನು ಹಚ್ಚಿ ಆ ಮೂಲಕ ಪ್ರಾರ್ಥನೆಯನ್ನು ಮಾಡತಕ್ಕಂಥದ್ದು, ಜೊತೆಯಲ್ಲಿ ಪ್ರತಿನಿತ್ಯವೂ ಕೂಡ ವಿಷ್ಣು ಸಂಬಂಧಿತವಾದಂತಹ ಯಾವುದೇ ಸ್ತೋತ್ರಗಳು ಇರಲಿ ಅದನ್ನು ಪಠಿಸ್ತಕ್ಕಂಥದ್ದು ತುಂಬ ಮುಖ್ಯ. ಅದರಲ್ಲಿ ವನಮಾಲಿ ಗದೀಶಾಂಗಿ ಅನ್ನತಕ್ಕಂಥ ಸ್ತೋತ್ರ ಬರುತ್ತೆ. ಇದನ್ನು ಮಕರ ರಾಶಿಯ ಪ್ರತಿನಿತ್ಯವೂ ಕೂಡ ಪಠಿಸುವುದರಿಂದ, ವಿಷ್ಣು ಸಹಸ್ರನಾಮವನ್ನು ಹೇಳುವುದರಿಂದ, ಹನುಮಾನ್ ಚಾಲೀಸನ್ನು ಪಠಿಸುವುದರಿಂದ, ದುರ್ಗಾ ಕವಚವನ್ನು ಪಠಿಸುವುದರಿಂದ ಎಷ್ಟೋ ಕಷ್ಟ ನಷ್ಟಗಳಿಂದ ನೀವು ಹೊರಬರುವುದಕ್ಕೆ ಸಾಧ್ಯ ಇದೆ. ಶುಭಮಸ್ತು. ಸಮಸ್ತ ಸನ್ಮಂಗಳಾನಿ ಭವಂತು.